ಹಾಯ್ ಗಾಯ್ಸ್, ಅಂತೂ ಇಂತೂ ಕಂಡರೋಲ್ದಾಗಿ ಎಳ್ನೀರ್ ಕದ್ಬಿಟ್ವಿ. ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಝೂಮ್ ಆಗಿ ರೆಡಿಯಾಗಿ ಹಳ್ಳಿಪುರ್ ಕಡೆ ಹೋಗ್ಬೇಕಾದ್ರೆ ಮೊನ್ನೆ ಮಾಡಿದ ವಿಡಿಯೋ ನೋಡಿ ನಮ್ಮ ಅಕ್ಕವರೆಲ್ಲ ಹೋಗ್ದಿರೋದು ನೆನಪಿಗೆ ಬಂತು. ವಿಷಯ ಏನಪ್ಪಾ ಅಂದ್ರೆ ಮೊನ್ನೆ ಸ್ಮಶಾನದಾಗ ಹೋಗಿ ವಿಡಿಯೋ ಮಾಡಿರೋದಕ್ಕೆ ಊರಾಗೆ ಅಷ್ಟೊಂದು ಜಾಗ ಅವೆ, ಅದಿ ಅದೇ ಬೀದಿ ಅದೇ ಅಲ್ಲದೆ ಇಲ್ಲದೆ ಅದನ್ನೆಲ್ಲ ಬಿಟ್ಬಿಟ್ಟು ಸ್ಮಶಾನಕ್ಕೆ ಹೋಗಿದ್ದಿಲ್ವ, ನೀಗೇನ ಬಂದಿರೋದು ಬಡ್ಡೆ ತದ್ದೆ ಅಂತ ಬೈದ್ರು. ಯಾರು ಏನೇ ಅಂದ್ರು ತಲಗಕ್ಕಣ ಮಗನೇ ನಾನಲ್ಲ ಅಂತೇಳಿ ನಾನು ಇಷ್ಟ ಬಂದಿದ್ದೆ ಮಾಡೋದು ಅಂತೇಳಿ ಅಂಗಡಿಗೆ ಬಂದು ಅಂಗಡಿಲ್ಲ ಸಿಸ್ಟಮ್ ಎಲ್ಲ ಒಡಿಸಿ ಕೆಲಸ ಮಾಡ್ತಾ. ಇವತ್ತು ಶನಿವಾರ ಆಗಿರೋದ್ರಿಂದ ಅಷ್ಟೊಂದು ಜನ ಏನಿಲ್ಲ, ಅದಕ್ಕೆ ಮುರ್ತುಜ್ ಹತ್ರ ಒಂದು ಕಾಫಿ ತಗೊಂಡು ಕಾಫಿ ಕುಡ್ಕೊಂಡು ನಮ್ಮೂರಿನೊಬ್ರು PF ನಾಮಿನೇಷನ್ ಮಾಡಿಸ್ಬೇಕು ಅಂತ ಬಂದಿದ್ರು. ಅವ್ರಿಗೆ ಆ ಕೆಲಸ ಮಾಡ್ಕೊಟ್ಟು ಕೆಲಸ ಮುಗಿಸ್ಕೊಂಡು ಬಾಳೆಹಣ್ಣು ತಗೊಬರೋಣ ಅಂತ ಊರೊಳಗಡೆ ಹೋಗ್ತಿದ್ರೆ ಮೊಹರಂ ಪ್ರಯುಕ್ತ ಎಲ್ಲಾ ಕಡೆ ಜ್ಯೂಸ್ಗಳು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ರೋಡ್ ಗುಂಟ ನೋಡ್ಕೊಂಡು ಹೋಗಿ ಬಾಳೆಹಣ್ಣು ತಗೊಂಡು ನಾನು ಮನೆ ಕಡೆಗೆ ಬಂದೆ. ನಮ್ಮೂರ ಮೈಲಾರಣ್ಣರು ಅಮೌಂಟ್ ಹಾಕ್ತೀನಿ ಅಕೌಂಟ್ಗೆ, ನಮ್ಮ ಅಪ್ಪಂಗೆ ತಗೊಂಡೋಗಿ ಕೊಡು ಅಂತ ಹೇಳಿರು. ಅದಕ್ಕೆ ನಮ್ಮ ಮತನ್ ಕರ್ಕೊಂಡು ಗಾಡಿ ತಗೊಂಡು ಕೆರೆಗೆ ಹೋಗ್ಬೇಕಾದ್ರೆ ಗಾಡಿ ಪಂಚರ್ ಆಗ್ಬಿಡದ. ಪಂಚರ್ ಆಗಿರೋ ಬೈಕ್ ನ ಅಲ್ಲೇ ಬಿಟ್ಟು ನಾವು ನಮ್ಮ ಅದನ್ನು ನಡ್ಕೊಂಡು ಅವ್ರ ಅಲ್ಲಿ ಹತ್ರಕ್ಕೆ ಹೋದ್ವಿ. ಹೋಗಿ ದುಡ್ಡು ಕೊಟ್ಟು ಹುಲಿ ಅಂತ ನಾಯಿನ ಮಾತಾಡ್ಸ್ಕೊಂಡು ಸುತ್ತ ತೋಟ ನೋಡ್ಕೊಂಡು ಹೋಗ್ಬೇಕಾದ್ರೆ ಇರಪ್ಪ ಎಳ್ನೀರ್ ಕಿತ್ಕೊಡ್ತೀನಿ ಅಂತಂದು ಅವರೇ ಬಂದು ದೊಡ್ಡಿಲ್ಲಿ ಎಳ್ನೀರ್ ಕಿತ್ಕೊಂಡು ಎಳ್ನೀರ್ ತಗೊಂಡು ಬರ್ಬೇಕಾದ್ರೆ ದಾರಿಯಲ್ಲಿ ಒಂದು ಬಾಳೆಗೊನೆ ಸೈಡಿಗೆ ಬಿದ್ದ್ಬಿಟ್ಟಿತ್ತು. ಆ ಬಾಳೆಗೊನೆಯಲ್ಲಿ ನಮ್ಮ ಅದನ್ನ 2 ಬಾಳೆಹಣ್ಣು ತಗೊಂಡು ತಿನ್ಕೊಂಡು ಬೈಕ್ ಹತ್ರ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಇವನ್ ಗಾಡಿ ಇಲ್ಲೇ ಬಿಟ್ಟು ಹೋಗೋಣ ಬಾ ಅಂತ ಹೇಳ್ತಾವನೆ. ಎಳ್ನೀರ್ ತಗೊಂಡು ಮನೆಗೆ ಬಂದು ಪಂಪ್ ತಗೊಂಡು ಕಿರಣನ್ ಗಾಡಿ ಇಸ್ಕೊಂಡು ಕೆರೆಗೆ ಹೋದ್ವಿ. ಅಸಲಿ ಪಿಕ್ಚರ್ ಏನು ಅಂತಂದ್ರೆ ನನ್ನ ಬೈಕ್ ಟೈರು ಟ್ಯೂಬ್ಲೆಸ್ ಟೈರು, ಅದಕ್ಕೆ ಏರ್ ಹೊಡೆಯೋದು ಇವಾಗ ನಮ್ಗಿರೋದು. ಜೋರಾಗಿ ಏರ್ ಹೊಡೆಯ ಅಂತಂದ್ರೆ ಇವ್ನು ನೋಡ್ರೆ ನಗ್ತಾವನೆ. ಆದ್ರೂ ಬಿಡ ಮಗ ನಾನು ಅದ ಅಂತ ಹೇಳ್ಬಿಟ್ಟು ಏರ್ ಹೊಡ್ಕೊಂಡು ಗಾಡಿ ತಗೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಫಾಲೋ ಮಾಡಿ.